ಅಧ್ಯಕ್ಷರೇ ಅವಕಾಶ ಕೂತ್ಕೊಳ್ಳಿ. ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ರವರು ಹಾಗೂ ಹೊಸಕೋಟೆ ಕ್ಷೇತ್ರದ ನಮ್ಮ ಶರತ್ ಬಚ್ಚೇಗೌಡರು ಹಾಗೂ ಮಾಜಿ ಸಚಿವರಾದಂಥ ನಮ್ಮ ಜೊಲ್ಲೆ ಅವರು ಮತ್ತು ಇನ್ನೂ ಅನೇಕ ಜನರು ಕೂಡ ಮಾತನಾಡೋರು ಇದ್ದಾರೆ. ಯಾಕಂದ್ರೆ ವಿಷಯ ಬಹಳ ಗಂಭೀರವಾಗಿರೋದ್ರಿಂದ ಬಹುಶಃ ಎಲ್ರಿಗೂ ಕೂಡ ಇದರ ಬಗ್ಗೆ ಮಾತನಾಡಬೇಕು ಅಂತ ಆಸಕ್ತಿ ಇದೆ. ಆದರೆ ಇದು ಶೂನ್ಯ ವೇಳೆ, ಆದರೆ ಎಲ್ಲರೂ ಕೂಡ ಚರ್ಚೆ ಮಾಡೋ ಅವಕಾಶ ಇಲ್ಲ. ಆದರೂ ಬಹಳ ವಿಷಯಗಳನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಇನ್ನಿತರರೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇದು ಒಂದು ಸಾಮಾಜಿಕ ಪಿಡುಗು ಅಂತ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು. ಅದು ಸತ್ಯನೇ. ಯಾಕೆಂತ ಹೇಳಿದ್ರೆ ಮಹಿಳೆಯರನ್ನ ಒಂದು ರೀತಿ ನಾವು ಒಂದ್ ಕಡೆ ಭಾರತ್ ಮಾತಾ ಕಿ ಜೈ ಅಂತಾನೂ ಹೇಳ್ತೀವಿ, ಕರ್ನಾಟಕಕ್ಕೆ ಜೈ ಭುವನೇಶ್ವರಿ ಅಂತ ಹೇಳ್ತೀವಿ. ಆದರೆ ಮಹಿಳೆಯರನ್ನ ಯಾವಾಗಲೂ ಕೂಡ ಶೋಷಣೆಗೆ ಒಳಗಾಗಿರ್ತಕ್ಕಂಥದ್ದು ನಮ್ಮ ಇತಿಹಾಸ ಕೂಡ ಇದೆ. ಸಾಮಾಜಿಕ ಒಂದು ಅನ್ಯಾಯಕ್ಕೆ ಒಳಗಾಗ್ತಕ್ಕಂಥದ್ದು ಮಹಿಳೆ, ಶೋಷಣೆಗೆ ಒಳಗಾಗ್ತಕ್ಕಂಥದ್ದು ಮಹಿಳೆ ಅಂತ ಅದು ಇರ್ತಕ್ಕಂಥದ್ದೇ ನಮ್ಮ ಸೊಸೈಟಿಯಲ್ಲಿ, ನಮ್ಮ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ನಾನಾ ರೀತಿಯ ಅದಕ್ಕೆ ಸರಿಪಡಿಸ್ತಕ್ಕಂಥದ್ದಕ್ಕೆ ಕ್ರಮಗಳನ್ನು ತಗೊಂಡು ಬರ್ತಕ್ಕಂಥದ್ದು ಆಗಿದೆ. ಸುಧಾರಣೆಗಳಾಗಿದೆ, ಕಾನೂನುಗಳಾಗಿವೆ. ಅವರಿಗೆ ಸಮಾನ ಹಕ್ಕುಗಳು ಕೊಡ್ತಕ್ಕಂಥದ್ದಕ್ಕೆ ಅಥವಾ ಅವರಿಗೆ ಆಸ್ತಿಯಲ್ಲಿ ಹಕ್ಕನ್ನು ಕೊಡ್ತಕ್ಕಂಥದ್ದಕ್ಕೆ, ಮದುವೆಗಳಲ್ಲಿ ಮತ್ತು ವಿಚ್ಛೇದನ ಅಂತ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಸಮಾನ ಹಕ್ಕನ್ನು ಕೊಡ್ತಕ್ಕಂಥದ್ದಕ್ಕೆ, ಇದು ಅನೇಕ ವರದಕ್ಷಿಣೆಯ ಒಂದು ಪಿಡುಗು ಮತ್ತು ವಿಧವೆಯರ ಅವ್ರ ಮದುವೆ ಆಗ್ತಕ್ಕಂಥದ್ದು ಅವಕಾಶ, ಇದೆಲ್ಲ ಕೂಡ ನಮ್ಮ ಒಂದು ಇತಿಹಾಸದಲ್ಲಿ ಸೇರಿರ್ತಕ್ಕಂಥದ್ದು. ಅದಕ್ಕೆ ಆ ಸುಧಾರಣೆ ಮಾಡ್ತಕ್ಕಂಥದ್ದು ಅದು ಮಾಡ್ಕೊಂಡು ಬಂದಿದ್ದಾರೆ, ನೂರಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತದ್ದು. ಇವತ್ತು ಕೂಡ ಅದರ ಅವಶ್ಯಕತೆ ಇದೆ. ಇವತ್ತೇನು ನಾವು ಪೂರ್ತಿಯಾಗಿ ನ್ಯಾಯಯುತವಾದ ಸಮಾಜ ಕಟ್ಟಿಬಿಟ್ಟಿದ್ದೀವಿ ಅಂತ ಹೇಳಕ್ ಆಗೋದಿಲ್ಲ. ಅದನ್ನ ಇನ್ನೂ ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ. ಅದಕ್ಕೇನೆ ಸ್ತ್ರೀ ಶಕ್ತಿ ಗುಂಪುಗಳನ್ನು ನಾವು ಮಾಡ್ತೀವಿ. ಅದಕ್ಕೋಸ್ಕರನೇ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸಾಮಾಜಿಕ ಅನ್ಯಾಯ ಆಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಮಗುವನ್ನ ಹುಟ್ಟುವಂತ ಸಂದರ್ಭದಲ್ಲಿ ನಮಗೆ ಹೆಣ್ಣು ಮಗು ಹುಟ್ಟಿದಾಗ ಅದು ಬಹಳ ಸಾಮಾನ್ಯವಾಗಿ ಜನ ಮಾತಾಡ್ತಕ್ಕಂಥ ನಾವು ನೋಡಿದ್ದೇವೆ. ಗಂಡು ಮಗು ಹುಟ್ಟಿದ್ರೆ ಪ್ಲಸ್ ಅಂತ ಹೇಳ್ತಾರೆ, ಹೆಣ್ಮಗು ಹುಟ್ಟಿದ್ರೆ ಮೈನಸ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೊಂದ್ ಕಡೆ ನಮ್ಮ ಮನಸ್ಸಲ್ಲಿ ಅದು ಒಪ್ಕೊಂಡ್ಬಿಟ್ಟಿದ್ದೀವಿ. ಅದು ಮಾನಸಿಕವಾದಂತ ಒಂದು ಸ್ಥಿತಿ. ಅದು ನಮ್ಮ ಮಾನಸಿಕ ಸ್ಥಿತಿಗತಿ ಏನಂತ ಹೇಳಿದ್ರೆ, ಹೆಣ್ಣು ಮಗು ಅಂತ ಹೇಳಿದ್ರೆ ಅದೊಂದು ಭಾರ, ಗಂಡು ಮಗು ಅಂತ ಹೇಳಿದ್ರೆ ಅದೊಂದು ನಮ್ಗೆ ಆಸ್ತಿ, ಒಂದು ಅಸೆಟ್ ಆಗುತ್ತೆ ಅಂತ ಒಂದು ಆ ಮನಸ್ಥಿತಿ, ಆ ಕೆಟ್ಟ ಮನಸ್ಥಿತಿ ಏನಿದೆ ಅದು ಇದಕ್ಕೆ ಮೂಲ ಕಾರಣ. ಅದು ಇವತ್ತು ಇದೆಲ್ಲಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇದೆ. ಮತ್ತು ಯಾವಾಗ ನಮ್ಮ ಹೊಸ ಟೆಕ್ನಾಲಜಿಯಲ್ಲೇ ಬರೋಕ್ಕೆ ಶುರು ಆದ್ಮೇಲೆ, ಅಲ್ಟ್ರಾಸೌಂಡ್ ಮೆಷಿನ್ಸ್ಗಳಲ್ಲಿ ಬರೋಕ್ಕೆ ಶುರು ಆದ್ಮೇಲೆ, ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಇಂಪ್ರೂವ್ ಆದಾಗ ಮಗು ಹೊಟ್ಟೆಯಲ್ಲೇ ಮಗು ಯಾವ ಒಂದು ಲಿಂಗ ಅಂತ ಪತ್ತೆ ಹಚ್ಚುವಂಥದ್ದು ಸುಲಭ ಆಗೋಯ್ತು. ಮೊದಲು ಇರಲಿಲ್ಲ. ಅವಾಗ ಮಗು ಹುಟ್ಟಿದ ಮೇಲೆನೆ ಅನೇಕ ಘಟನೆಗಳಿದೆ. ಫೀಮೇಲ್ ಫೀಟಿಸೈಡ್ ಅಂತ ಏನ್ ಹೇಳ್ತೀವಿ, ಹೆಣ್ಣು ಶಿಶುವನ್ನ ಕೊಲೆ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಕೂಡ ನಡೀತಾ ಉಂಟು. ಇವತ್ತು ಕೂಡ ಅನೇಕ ಕಡೆ ಮಗು ಹುಟ್ಟಿದ ಮೇಲೆ ಆ ಹೆಣ್ಮಗುಗೆ ಹುಟ್ಟಿದ ತಕ್ಷಣ ಅವ್ರಿಗೆ ಕಾಳನ್ನು ಅವರ ಬಾಯಲ್ಲಿ ಹಾಕಿ ಕಾಳು ತಿನ್ನಿಸುವಂತ ಕೆಲಸ ಮಾಡ್ಬಿಡ್ತಾರೆ. ಯಾಕಂದ್ರೆ ಅದು ತಿಂದ ಮೇಲೆ ಆ ಮಗುಗೆ ಉಸಿರಾಟ ತೊಂದರೆ ಆಗಿ ಅದು ತೀರ್ಕೊಳ್ತಕ್ಕಂಥದ್ದು ಆಗೋಗ್ತದೆ. ಹಾಲು ಕೊಡೋದಕ್ಕಿಂತ ಇದನ್ನು ಕೊಡಬೇಕು ಅಂತ ಹೇಳಿ ಮಾಡ್ಬಿಡ್ತಾರೆ. ಮತ್ತು ಈ ಫೀಮೇಲ್ ಫೀಟಿಸೈಡ್ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಈ ಭ್ರೂಣ ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲೇ ಇದ್ದಾಗ ಪತ್ತೆ ಹಚ್ಚುವಂಥದ್ದು ಏನಿದೆ ಅದು ಸುಲಭ ಆಗೋಯ್ತು. ಆವಾಗ ಅದು ಮೊದಲನೇ ಅಬಾರ್ಷನ್ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರನೇ ಈ PCPNDT ಆಕ್ಟ್ ಏನು ನಮ್ಮ ಶರತ್ ಬಚ್ಚೇಗೌಡರು ಹೇಳಿದ್ರು, ಅಶೋಕ್ ಅವರು ಹೇಳಿದ್ರು, ಇದು 1994ನೇ ಇಸ್ವಿಯಲ್ಲಿ ಬಂತು. ಯಾಕಂದ್ರೆ ಇದು ವ್ಯಾಪಕವಾಗಿ ಬೆಳೀತಾ ಇತ್ತು. ಇದನ್ನು ದುರುಪಯೋಗ ಪಡ್ಕೊಳ್ತಕ್ಕಂಥದ್ದು ಮಾಡ್ತಾ ಇದ್ರು. ಅದಕ್ಕೋಸ್ಕರ ಅದಕ್ಕೊಂದು ಕಾನೂನು ತರಬೇಕು ಅಂತ ಹೇಳಿ PCPNDT ಆಕ್ಟ್ ಅನ್ನ 1994ರಲ್ಲಿ ತಗೊಂಡು ಬಂದು ಇದನ್ನ ನಿಷೇಧ ಮಾಡಿದ್ರು. ಸೆಕ್ಸ್ ಡಿಟರ್ಮಿನೇಷನ್ ನೀವು ಮಗು ಹುಟ್ಟೋದಕ್ಕಿಂತ ಮುಂಚೆ ಆಗಬಾರ್ದು ಅಂತ ಒಂದು ಆಕ್ಟ್ ಅನ್ನು ತಂದು ಅದರಲ್ಲಿ ಸಾಕಷ್ಟು ಕಾನೂನಲ್ಲಿ ಅದರಲ್ಲಿ ಬೇಕಾದಷ್ಟು ಪ್ರಾವಿಷನ್ಸ್ ಮಾಡಿದ್ದಾರೆ. ಆ ರೀತಿಯಾದಂತಹ ವೈಲೇಟ್ ಮಾಡಿದ್ರೆ ಏನೇನು ಕ್ರಮ ತಗೊಳ್ಬೇಕು ಅಂತ ಕೂಡ PCPNDT ಆಕ್ಟ್ ಅಲ್ಲಿ ಇದೆ. ಸೊ ಆ ರೀತಿಯಾಗಿ ಅದನ್ನ ನಾವು ಯಾವ ಪ್ರಮಾಣದಲ್ಲಿ ಅದನ್ನ ಜಾರಿ ಮಾಡಬೇಕು ಅಥವಾ ಯಾವ ಪ್ರಮಾಣದಲ್ಲಿ ನಮ್ಮ ಅಧಿಕಾರಿಗಳು ಆ ಸ್ಕ್ಯಾನಿಂಗ್ ಸೆಂಟರ್ಸ್ ಮೇಲೆ ನಿಗಾ ವಹಿಸಬೇಕು ಆ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ನೀವು ಓದಿ ಹೇಳಿದ್ರಿ ಎಷ್ಟು ಮಟ್ಟಿಗೆ ನಾವು
ಕಳೆದ 20 ವರ್ಷದಿಂದ ಎಷ್ಟೆಷ್ಟು ಆಗಿದೆ, ಇದು ಏನೋ ಈ ವಿಚಾರಣೆಗಳು 2002ನೇ ಇಸ್ವಿಯಿಂದ 2023ವರೆಗೆ ನಮ್ಮ PCPNDT ಆಕ್ಟ್ ಅಡಿಯಲ್ಲಿ ಆಗಿರ್ತಕ್ಕಂಥ ದಾಖಲಾಗಿರ್ತಕ್ಕಂಥ ಪ್ರಕರಣಗಳು ಎಷ್ಟು ವರ್ಷ? ಇದು 20 ವರ್ಷ, 21 ವರ್ಷ. 21 ವರ್ಷದಲ್ಲಿ ಒಟ್ಟು ಪ್ರಕರಣಗಳ ಸಂಖ್ಯೆ 100. ಸೊ ಅಂದ್ರೆ ನಮ್ಮ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಹೋಗಿ ಆ ಸ್ಕ್ಯಾನಿಂಗ್ ಸೆಂಟರ್ಸ್ ಮೇಲೆ ಪರಿಶೀಲನೆ ಮಾಡಿದ್ದಾರೆ, ತಪಾಸಣೆ ಮಾಡಿದ್ದಾರೆ, ವಿಚಾರಣೆ ಮಾಡಿದ್ದಾರೆ, ಸೀರಿಯಸ್ ಗಂಭೀರವಾಗಿ ಮಾಡಿದಾರಾ ಇಲ್ವೋ, ಸುಮ್ಮನೆ ಹೋಗೋದು, ಎಂಟ್ರಿ ಮಾಡೋದು, ಸ್ಕ್ಯಾನಿಂಗ್ ನಾವು ಸೆಂಟರ್ಗೆ ವಿಸಿಟ್ ಕೊಟ್ಟಿದ್ದು ಅಂತ ಹೇಳಿ ಅದೊಂದು ರೀತಿ ಸಹಜವಾಗಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸೊ ಇದು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಆಯ್ತು. ಅದನ್ನ ಗಂಭೀರವಾಗಿ ನಾವು ತಗೊಳ್ಬೇಕಾಗ್ತದೆ. ಈಗ ಅದನ್ನ ತಗೊಳ್ತಕ್ಕಂಥದ್ದು ಕೂಡ ಕ್ರಮ ತಗೊಳ್ಬೇಕಾಗ್ತದೆ. ಸೊ ಅದು ಒಂದ್ ಕಡೆ ಈ ಸ್ಕ್ಯಾನಿಂಗ್ ಸೆಂಟರ್ಸು, ಡಯಾಗ್ನೋಸ್ಟಿಕ್ ಸೆಂಟರ್ಸು, ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಈ ತರ ಒಂದು ಮೆಷಿನ್ಗಳಿದೆ ಮತ್ತು ಎಕ್ವಿಪ್ಮೆಂಟ್ ಇದೆ, ಅದರ ಮೇಲೆ ನಿಗಾ ವಹಿಸ್ತಕ್ಕಂಥ ಕೆಲಸ ಮಾಡಬೇಕು, ಅದನ್ನು ವೆರಿಫಿಕೇಶನ್ ಮಾಡುವಂತ ಕೆಲಸ ಆಗಬೇಕು. ಅದೇನು ದುರುಪಯೋಗ ಆಗ್ತಾ ಇದೆ ಇಲ್ವಾ ಅಂತ ತಿಳ್ಕೊಳ್ತಕ್ಕಂಥದ್ದು ಮಾಡಬೇಕಾಗ್ತದೆ. ಅದನ್ನು ಕೂಡ ಮಾಡೋದಕ್ಕೆ ನಾವು ತೀವ್ರವಾದಂಥ ಕ್ರಮ ತಗೊಳ್ಬೇಕಾಗ್ತದೆ. ತಗೊಳ್ಳೋದು ಕೂಡ ಈಗ ನಾವು ಹೇಳಿದ್ದೇವೆ. ಅದ್ರ ಜೊತೆಯಲ್ಲಿ ಭ್ರೂಣ ಹತ್ಯೆ ಆಗ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಕೂಡ ಬಹುಶಃ ಗೊತ್ತಿದೆ. ಆದರೆ ಅದ್ರ ಬಗ್ಗೆ ನಾವು ಮಾತನಾಡಕ್ ಹೋಗಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಿಲ್ಲ, ಅದ್ರ ಬಗ್ಗೆ ಯಾವ ಪ್ರಮಾಣದಲ್ಲಿ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಎಲ್ಲೊಂದ್ ಕಡೆ ನಾವು ಹಿಂದೇಟ್ ಹಾಕಿದ್ದೇವೆ. ಯಾಕಂದ್ರೆ ನಮ್ಮ ಮಹಿಳೆ ಶಿಶು ಏನು ಲಿಂಗ ಅನುಪಾತ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ತದೆ ಅರ್ಥ ಏನು? ಡೈರೆಕ್ಟ್ ಇಟ್ ಮೀನ್ಸ್ ನಥಿಂಗ್ ಅದರ್ ದನ್ ಈ ಭ್ರೂಣ ಹತ್ಯೆ ಆಗ್ತಾ ಇದೆ, ಈ ಫಿಮೇಲ್ ಫಿಟಸೈಡ್ ಆಗ್ತಾ ಇದೆ ಅಂತಾನೆ ಅರ್ಥ ಅದು. ಸೊ ಅದನ್ನ ನಾವು ಇವತ್ತು ನಮ್ಮ ಸಮಾಜದಲ್ಲಿ ನಡೀತಾ ಉಂಟು. ಈಗ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಕೂಡ ನಮ್ಮ ಸಿವಿಲ್ ರಿಜಿಸ್ಟ್ರೇಷನ್ ಡೇಟಾ ತೆಗೆದುಕೊಂಡಾಗ ಹೋದ ವರ್ಷ 947 ಇತ್ತು ಹೆಣ್ಣು ಮತ್ತು ಗಂಡಿಗೆ ಅನುಪಾತ, ಈಗ 929 ಆಗಿದೆ, ಕಮ್ಮಿ ಆಗಿದೆ. ಸೊ ಇದು ವ್ಯಾಪಕವಾಗಿ ಆಗ್ತಾ ಉಂಟು, ಇದೆಲ್ಲ ಕಡೆ ನಡೀತಾ ಉಂಟು. ಜನನೇ ಬಯಸ್ತಾ ಇದ್ದಾರೆ, ಜನನೇ ಇದನ್ನ ಈಗ ಒಂದ್ ಕಡೆ ವ್ಯವಸ್ಥೆ ಆ ಒಂದು ಡಿಮಾಂಡ್ಗೆ ನೋಡ್ಕೊಳ್ತಕ್ಕಂಥದ್ದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಕಾನೂನು ಬಾಹಿರವಾಗಿ ಅನೈತಿಕವಾಗಿ ಇಲ್ಲಿಗೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಜನ ಬಯಸುವುದರಿಂದನೇ ಇದು ಸೃಷ್ಟಿ ಆಗ್ತಾ ಇರುವಂಥದ್ದು. ಸೊ ಇದು ನಾವು ಟ್ಯಾಕಲ್ ಮಾಡಬೇಕಾದ್ರೆ ಒಂದ್ ಕಡೆ ನಾವು ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಜಾಗೃತಿ ಪ್ರಜ್ಞೆ ಹೆಚ್ಚಾಗಬೇಕು ಜನರಲ್ಲಿ. ಇದು ಸರಿಯಲ್ಲ, ಇದು ತಪ್ಪು ಅಂತ ಆ ಮನೋಭಾವ ಬರೋದನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದು ಶಿಕ್ಷಣ ಇಲಾಖೆನೂ ಕೂಡ ಸೇರಿಸ್ಕೋಬಹುದು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆನೂ ಸೇರಿಸ್ಕೋಬಹುದು. ಅದು ಒಂದ್ ಕಡೆಯಿಂದ ಮಾಡಬೇಕಾಗ್ತದೆ. ಯಾಕಂದ್ರೆ ಇದು ಲಾಂಗ್ ಟರ್ಮ್ ಆಗಿ ನಾವು ಮಾಡಬೇಕು, ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡ್ತಕ್ಕೂ ಕೂಡ ಅವಶ್ಯಕತೆ ಇದೆ. ಎರಡನೇದು ಏನಂತ ಹೇಳಿದ್ರೆ ಮಾಡಿದವ್ರ ಮೇಲೆ ಕ್ರಮ ಆಗ್ಬೇಕು. ಯಾರು ಇದನ್ನ ಮಾಡ್ತಾ ಇದ್ದಾರೆ, ಯಾರು ಇದನ್ನ ಮಾಡಿಸ್ಕೊಳ್ತಾ ಇದ್ದಾರೆ, ಇಬ್ರು ಮೇಲೂ ಕ್ರಮ ಆಗ್ಬೇಕು ಸುರೇಶ್ ಅವರೇ. ಯಾಕೆಂದ್ರೆ ನಾವು ಕೇವಲ ಯಾರು ಡಾಕ್ಟರ್ ಸರಿ ಇಲ್ಲ ಅಥವಾ ಅವನು ಅಲ್ಲಿರುವಂತ ಒಬ್ಬ ಟೆಕ್ನಿಷಿಯನ್ ಮಾಡಿಸಿದ್ದಾನೆ ಅಂತ ಅವನ ಮೇಲೆ ನಾವು ಅವನಿಗೆ ಕ್ರಮ ತೆಗೆದುಕೊಂಡು ಇವ್ರು ಮಾಡಿಸ್ಕೊಂಡಿದ್ದಾರಲ್ಲ ಅವ್ರನ್ನ ಫ್ರೀ ಬಿಡಕ್ಕಾಗಲ್ಲ. ಯಾಕಂದ್ರೆ ಹೆಣ್ಣು ಮಗು ಅಂತ ಗೊತ್ತಾಗಿದ ತಕ್ಷಣ ಹೊಟ್ಟೆಲೆ ಆ ಮಗುವನ್ನ ನಾವು ಅದನ್ನ ಹತ್ಯೆ ಮಾಡ್ತೀವಿ ಅಂತ ಹೇಳಿದ್ರೆ, ಹತ್ಯೆ ಅಂತ ಪದ ಏನು? ಹತ್ಯೆ ಅಂತ ಪದ ಏನು? ವಾಟ್ ಡಸ್ ಇಟ್ ಮೀನ್? ಇಟ್ ಮೀನ್ಸ್ ಮರ್ಡರ್. ಇಟ್ ಮೀನ್ಸ್ ಯುರ್ ಕಿಲ್ಲಿಂಗ್ ದ ಚೈಲ್ಡ್ ಬಿಕಾಸ್ ಇಟ್ ಇಸ್ ಅ ಗರ್ಲ್. ಸೊ ಇದು ಅವರು ಕೂಡ ಇದಕ್ಕೆ ಜವಾಬ್ದಾರರಾಗ್ತಾರೆ. ಆ ತಾಯಿ ಕೂಡ ಅದಕ್ಕೆ ಜವಾಬ್ದಾರಿ ತಗೊಳ್ಳೇಬೇಕಾಗ್ತದೆ. ನನಗೆ ಗೊತ್ತಿಲ್ಲ, ನಮ್ಮವ್ರು ಒತ್ತಡ ಹಾಕ್ಬಿಟ್ರು ಅಂತ ಹೇಳಕ್ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ಹೋಗಿ ನೀವು ನೋಡಿದ್ರಲ್ಲ ಆ ಆಲೆ ಮನೆ ಯಾವ ರೀತಿ ಇತ್ತು ಅಂತ. ನಾನು ನೋಡಿದೆ ಅವತ್ತು, ಗೊತ್ತಾದ ಮೇಲೆ ಈ ವಿಷಯಗಳು ಗೊತ್ತಾದ್ಮೇಲೆ ನಾನು ಖುದ್ದಾಗಿ ಎಲ್ಲ ಕಡೆ ಹೋಗಿ ಭೇಟಿ ಕೊಟ್ಟೆ. ಅಲ್ಲಿ ಹೋದಾಗ ಅಲ್ಲಿ ಜನನೇ ಹೇಳಿದ್ರು, ಕೆಲವರು ಡಾಕ್ಟರ್ಸ್ ನಿಮ್ಮವರೇ ಶಾಮೀಲಾಗಿದ್ದಾರೆ ಅಂತ. ಅವ್ರ ಹೆಸರುಗಳೆಲ್ಲ ಕೊಟ್ರು. ಮೈಸೂರು ಆಸ್ಪತ್ರೆಗೆ ಹೋದೆ, ಅಲ್ಲೂ ಕೂಡ ಕೆಲವರೆಲ್ಲ ಹೇಳಿದ್ರು ಯಾರ ಇನ್ವಾಲ್ವ್ಮೆಂಟ್ ಇದೆ, ಇದು ಮೈಸೂರು ಆಸ್ಪತ್ರೆ ಎಷ್ಟೋ ವರ್ಷಗಳಿಂದ ಇದು ಇಲ್ಲಿ ನಡೀತಾ ಇದೆ, ಅದಕ್ಕೆ ಪರ್ಮಿಷನ್ ಇಲ್ಲ, ಏನೂ ಇಲ್ಲ. ನಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಯಾರೋ ಚೆಕ್ ಮಾಡಿ ವೆರಿಫೈನೂ ಮಾಡಿಲ್ಲ, ಚೆಕ್ ಮಾಡಕ್ ಹೋಗಿಲ್ಲ. ಅಲ್ಲಿ ಇಬ್ರು ಅಧಿಕಾರಿ ಸಸ್ಪೆಂಡ್ ಮಾಡಿದ್ದೀನಿ, ಅದು ಬೇರೆ. ಆದ್ರೆ ಇದು ಎಲ್ಲ ಕಡೆ ಆಗ್ತಾ ಇರ್ತದೆ, ನಾವು ನಿಗಾ ವಹಿಸ್ತಾ ಇಲ್ಲ. ಮತ್ತು ಈ ರೀತಿ ನಮ್ಮ ಇವರು ಹೇಳಿದ್ರು, ನರೇಂದ್ರ ಸ್ವಾಮಿ ಅವರು, ಅದೇ ಎಲ್ಲೋ ಗದ್ದೆಯಲ್ಲಿ ಅಥವಾ ಅಲೆ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ಮಾಡಿಸ್ತಾ ಇದ್ರು ಅಂತ. ಅಲ್ಲಿ ಹೋದ ವರ್ಷ ಹಿಡ್ದಾಕಿದ್ದಾರೆ, ಒಂದ್ ಪ್ರಕರಣ ಆಗಿದೆ. ಮತ್ತು ಇವ್ರು ಯಾರಿಗೆ ಹಿಡಿದಿದ್ದಾರೆ, ಬೈಯಪ್ಪನಹಳ್ಳಿ ಪೊಲೀಸ್ ಅವರು
ಅವರನ್ನು ಕೂಡ 2 ತಿಂಗಳ ಹಿಂದೆ ನಮ್ಮ ಇಲಾಖೆಯವರು ಕೂಡ ಹಿಡಿಯೋದಕ್ಕೆ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ. ಅದೇ ಜನ ತಪ್ಪಿಸ್ಕೊಂಡು ಅವತ್ತೊಂದು ದಿವಸ ಅವರು ಎಸ್ಕೇಪ್ ಆಗಿದ್ದಾರೆ. ಈಗ ಬೈಯಪ್ಪನಹಳ್ಳಿ ಪೊಲೀಸರು ಹಿಡಿದಿದ್ದಾರೆ. ಅದರಿಂದ ಆ ಒಂದು ಇನ್ಸಿಡೆಂಟ್ ಇಂದ ಇವತ್ತು ಇಡೀ ರಾಜ್ಯದಲ್ಲೇ ಇದು ದೊಡ್ಡ ಸುದ್ದಿ ಆಯ್ತು. ಯಾಕೆಂದ್ರೆ ಆ ನಂಬರ್ಸ್ ಅನ್ನು ನೋಡಿದಾಗ ಎಲ್ರಿಗೂ ದಿಗ್ಭ್ರಮೆ ಆಯ್ತು. ಇದೇನು 5, 10, 50 ಅಲ್ಲ, ನೂರಾರು ಇವರೇ ಮಾಡಿದ್ದಾರೆ. ಅದು ಒಂದು ಅಲ್ಪ ಕಾಲದಲ್ಲಿ ಮಾಹಿತಿ ಡೇಟಾ ಸಿಕ್ಕಿರುವಂತದ್ದು ಬಹುಶಃ 70 ದಿವಸಕ್ಕೋ ಏನೋ, ಅದಕ್ಕೆ ಒಂದು 270 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೀವು ಅವರು 2-3 ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟು ಸಾವಿರ ಆಗಿರ್ಬೋದು ಹೇಳಿ, ಎಷ್ಟು ಸಾವಿರ ಮಕ್ಕಳು ಇದಕ್ಕೆ ಒಳಗಾಗಿರ್ಬೋದು ಯೋಚನೆ ಮಾಡಿ. ಸೊ ಇದು ಇವತ್ತು ಇಡೀ ನಮ್ಮ ಗಮನ ಸೆಳೆದಿದೆ. ಇವತ್ತು ಇದು ಎಲ್ಲೊಂದ್ ಕಡೆ ನಾವು ಯಾವ ರೀತಿಯಾಗಿ ಇದನ್ನು ಮೊದಲೇ ನೋಡ್ಬೇಕಾಗಿತ್ತು, ನಾವು ನೋಡಿಲ್ಲ. ನಾನು ಯಾರನ್ನು ಬ್ಲೇಮ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಎಲ್ಲರೂ ಈಗ ಮಾನ್ಯ ಸ್ಪೀಕರ್ ಅವರೇ ಆರೋಗ್ಯ ಸಚಿವರಾಗಿದ್ರು, ತಾವು ಆರೋಗ್ಯ ಸಚಿವರಾಗಿದ್ರಿ, ನಾವೆಲ್ಲರೂ ಕೂಡ ಇಲ್ಲೇ ಇದ್ದೀವಿ. ಆದ್ರೆ ನಮ್ಮ ವ್ಯವಸ್ಥೆಯಲ್ಲಿ ನಾವು ಒಂದೊಂದ್ಸಲ ನಮ್ಮ ಕಣ್ ಮುಂದೆ ಇದ್ರು ಕೂಡ ನಾವು ನೋಡಕ್ ಹೋಗಲ್ಲ. ಯಾಕಂದ್ರೆ ನಾವು ಅದನ್ನ ಎಲ್ಲೊಂದ್ ಕಡೆ ಒಪ್ಕೊಂಡ್ಬಿಟ್ಟಿರ್ತೀವಿ. ಇದು ಇರ್ತದ್ ಬಿಡ್ರಿ, ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು, ಅವ್ರೇನೋ ಮಾಡಿಸ್ಕೊಳ್ತಾರೆ, ನಮ್ಗೆ ಯಾಕೆ ಬೇಕಿದು, ಅದು ಅವ್ರಿಗೂ ಮತ್ತು ಅವ್ರ ಕುಟುಂಬದ ವಿಷಯ. ಸೊ ಇದನ್ನ ನಾವು ನಮ್ಮ ಕಣ್ ಮುಂದೆ ಇದ್ರೂ ಕೂಡ ನಾವು ನೋಡಕ್ ಹೋಗಿಲ್ಲ. ಮತ್ತು ಬಹುಶಃ ನಮ್ಗೆ ಅದರ ಗಾಂಭೀರ್ಯತೆ ಅಥವಾ ಅದರ ಒಂದು ಇದು ಅರ್ಥ ಆಗಿಲ್ಲ, ಅದರ ಒಂದು ಸೀರಿಯಸ್ನೆಸ್. ಅದು ಈ ಇನ್ಸಿಡೆಂಟ್ ಏನಾಯ್ತು, ಬೈಯಪ್ಪನಹಳ್ಳಿ ಪೊಲೀಸ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಒಳ್ಳೆ ಕ್ರಮ ತೆಗೆದುಕೊಂಡು ಇವತ್ತಿನ ದಿವಸ ಬೆಳಕು ಚೆಲ್ಲಿ ಇವತ್ತು ಒಂದು ರೀತಿ ವೇಕಪ್ ಕಾಲ್ ಇದು. ಏನಪ್ಪ ಈ ಪ್ರಮಾಣದಲ್ಲಿ ಆಗ್ತಾ ಇದಲ್ಲ, ಇದನ್ನು ನಾವು ಬಿಡಬಾರ್ದು, ಇದನ್ನ ಸರಿಪಡಿಸ್ಬೇಕು, ನಾವು ಇದಕ್ಕೊಂದು ಸ್ಪಷ್ಟ ಕ್ರಮಗಳು ತಗೊಳ್ಳೇಬೇಕು ಅಂತ ಇವತ್ತು ಈ ಒಂದು ಇನ್ಸಿಡೆಂಟ್ ನಮಗೆ ಆಗ್ತಕ್ಕಂಥದ್ದು ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರ ಈಗ ನಮ್ಮ ಇಲಾಖೆಯವರಿಗೆಲ್ಲ ಹೇಳಿದೀವಿ ನಾವೀಗ, ಇದಕ್ಕೆ ನಾವು ವಿಶೇಷವಾದಂತ ಒಂದು ಕಾರ್ಯನೀತಿಯನ್ನೇ ಮಾಡಬೇಕಾಗ್ತದೆ. ಒಂದ್ ಕಡೆ ಕಾನೂನು, ನಮ್ಮ ಸುರೇಶ್ ಅವರು ಹೇಳಿದ್ರು, ಕಾನೂನಿನ ಅದಕ್ಕೆ ನಾವು ಬಲ ಕೊಡಬೇಕು ಅಂತ. ಈ ಆಕ್ಟ್ PCPNDT ಆಕ್ಟ್ ಇರೋದು ಕೇವಲ ನಾವು ಯಾವ ಸಂಸ್ಥೆಗಳು ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದಾರೆ ಅಥವಾ ಕಾನೂನು ಬಾಹಿರವಾಗಿ ನಡೆಸ್ತಾ ಇದ್ದಾರೆ ಅಥವಾ ಲೈಸೆನ್ಸ್ಗಳು ಇಲ್ದೇನೆ, ಲೈಸೆನ್ಸ್ ರಿನ್ಯೂ ಮಾಡ್ಕೊಳ್ದೇನೆ ನಡೆಸ್ತಾ ಇದ್ರೆ ಅಂತವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಅದರ ಆಕ್ಟ್ ಅಡಿಯಲ್ಲೆಲ್ಲ ಪ್ರಾವಿಷನ್ಸ್ ಇದೆ. ಅದನ್ನ ನಾವು ಯಾರಾದ್ರೂ ಹೋಗಿ ತಮ್ಮ ಮಗುವಿನ ಲಿಂಗದ ಪತ್ತೆ ಮಾಡ್ಕೊಳ್ತಕ್ಕಂಥ ಹೋದ್ರೆ ಅದು ಕಾನೂನು ಬಾಹಿರ. ಸೊ ಅವ್ರ ಮೇಲೆ ಕ್ರಮ ತಗೊಳ್ಬಹುದು. ಅದು ಡಾಕ್ಟರ್ ಮೇಲೂ ಕೂಡ ತಗೋಬಹುದು ಅಥವಾ ಆ ತಾಯಿ ಮೇಲೂ ಕೂಡ ತಗೋಬಹುದು, ಆ ಸಂಬಂಧಿಕರ ಮೇಲೆ ತಗೋಬಹುದು. ಬಟ್ ಭ್ರೂಣ ಹತ್ಯೆಗೆ ಇದು ನೇರವಾಗಿ ಈ PCPNDT ಆಕ್ಟ್ ಅಲ್ಲಿ ಬರೋದಿಲ್ಲ. ಭ್ರೂಣ ಹತ್ಯೆಗೆ ಬರಬೇಕಾದ್ರೆ ನಮ್ಮ IPCಗೆ ಹೋಗ್ಬೇಕಾಗ್ತದೆ. IPCಯಲ್ಲಿ ಏನಂತ ಹೇಳಿದ್ರೆ ನೇರವಾಗಿ ಈ ವಿಚಾರದಕ್ಕೆ ಸ್ಪೆಸಿಫಿಕ್ ಏನು ಕಾನೂನಿಲ್ಲ, ಆದ್ರೆ ಒಂದು ಆಗ್ತಾ ಇರಲಿಲ್ಲ. ಬಟ್ ಏನಂದ್ರೆ ಅದರಲ್ಲಿ ಕೆಲವು ಸೆಕ್ಷನ್ಸ್ ಇದೆ, 312, 315 ಎಲ್ಲ ಇದೆ. 315 ಅನ್ನು ಅಳವಡಿಸಬೇಕು ಅಂತ ನಾವೀಗ ಹೇಳ್ತಾ ಇದೀವಿ, ಪೊಲೀಸವ್ರಿಗೂ ಹೇಳಿದ್ದೀವಿ. ಸೆಕ್ಷನ್ 315, 316 ಅದನ್ನು ಅಳವಡಿಸ್ಕೊಳ್ಳಿ ಈಗ ಸದ್ಯಕ್ಕೆ. ಏನಂತ ಹೇಳಿ ಅದು ಒಂದು ಉದ್ದೇಶಪೂರ್ವಕವಾಗಿ ಮಗು ಹುಟ್ಟದನ್ನ ತಾವು ಉದ್ದೇಶಪೂರ್ವಕವಾಗಿ ಅದನ್ನ ನೀವು ನಿಲ್ಲಿಸಿದ್ರೆ, ಅದು ಹತ್ಯೆ ಆದ್ರೆ, ಮಗು ಸತ್ತೋದ್ರೆ ಇದು ನಾನ್ ಬೇಲೇಬಲ್ ಒಂದು ಸೆಕ್ಷನ್ ಇದು. ಮತ್ತು 10 ವರ್ಷವರೆಗೂ ಜೈಲ್ ಶಿಕ್ಷೆ ಇದೆ. ಇದನ್ನ ನೀವು ಅನ್ವಯಿಸಿ ಅಂತ ಹೇಳಿದೀವಿ. ಈಗ 315, 316 ಅನ್ವಯಿಸಿ. ಹಿಂದೆಲ್ಲ 312 ಅನ್ವಯಿಸ್ತಾ ಇದ್ರು. ಇಂಥ ಪ್ರಕರಣಗಳು ಬಂದಾಗ ಅದು ಬೇಲೇಬಲ್ ಇರ್ತಾ ಇತ್ತು, ಅವ್ರು ಬೇಲ್ ತಗೊಂಡು ಹೋಗ್ಬಿಡೋರು. ಈಗ ಮೊನ್ನೆ ಬೈಯಪ್ಪನಹಳ್ಳಿಯಲ್ಲೂ ಕೂಡ ಅವ್ರು ಕೇಸ್ ಬುಕ್ ಮಾಡಿದ್ರು. ಕೋರ್ಟು ಅವ್ರಿಗೆ ಬೇಲ್ ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಇದು ನಿಮ್ಗೆ ಅನ್ವಯಿಸುವುದಿಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಯಾವುದೋ ಒಂದು ಜಡ್ಜ್ ಏನೋ ಹೇಳ್ಬಿಟ್ಟಿದ್ದಾರೆ. ಸೊ ಮತ್ತೆ ಅದನ್ನ ನಾವು AGಗೂ ಮಾತಾಡಿದೀವಿ, ಇದರ ಬಗ್ಗೆ ನೀವು ಸ್ಟೇನ ವೆಕೇಟ್ ಮಾಡಿಸ್ಬೇಕು ಅಂತ ಅದೆಲ್ಲ ಮಾಡ್ತಾ ಇದೀವಿ. ಸೊ ಒಂದ್ ಕಡೆ ಸಮಾಜದಲ್ಲಿ ಜಾಗೃತಿ ಅರಿವು, ಇನ್ನೊಂದ್ ಕಡೆ ನಾವು ಈ ಕಾನೂನಿನ ಭಯ ಬರಬೇಕು ಜನರಿಗೆ. ನಮ್ಗೇನಾದ್ರು ಆದ್ರೆ ಇದರಲ್ಲಿ ನಮ್ಗೆ ಖಂಡಿತವಾಗಿಯೂ ಇದರಲ್ಲಿ ಈ ಕಾನೂನುಗಳು ಇವತ್ತು ಬಹಳ ಕಠಿಣವಾದಂತ ಕಾನೂನುಗಳಿದೆ ಮತ್ತು ಅದನ್ನು ಬಲಪಡಿಸಿ ಕೋರ್ಟ್ಗಳಲ್ಲಿ ಅದು ಶಿಕ್ಷೆ ಆಗುವಂತ ರೀತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ನಾವು ಒಂದು ಪ್ರಯತ್ನ ಮಾಡಬೇಕಾಗ್ತದೆ. ಸೊ ಇದನ್ನ ನಾವು ಈಗ ಮಾಡೋದಕ್ಕೆ ನಮ್ಮ ಸರ್ಕಾರ ಸ್ಪಷ್ಟವಾದಂತ ತೀರ್ಮಾನಗಳು ನಾವು ತಗೊಳ್ತಾ ಇದ್ದೀವಿ. ಇನ್ಸಿಡೆಂಟ್ ಆಗಿದ ತಕ್ಷಣ ನಮ್ಗೆ ಗೊತ್ತಾಗಿದ ತಕ್ಷಣ ಎಲ್ಲ ಕಡೆ ಹೋದೆ, CM ಅವ್ರ ಹತ್ರ ಮಾತನಾಡಿದೆ, ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತನಾಡಿದೆ. ಕೂಡಲೇ ಅವ್ರು ಹೇಳಿದ್ರು ಇದು ನಾವು ಕೇವಲ ಬೈಯಪ್ಪನಹಳ್ಳಿ ಒಂದೇ ಅಲ್ಲ, ಎಲ್ಲ ಕಡೆ ಆಗಿರೋದ್ರಿಂದ ಇದನ್ನ CIDಗೆ ವಹಿಸಿ ಅದನ್ನ ಒಂದು ಒಳ್ಳೆಯ ಅಧಿಕಾರಿಗಳು ನೇಮಿಸಿ ಇದನ್ನ ಒಂದು ತನಿಖೆನ ಮಾಡ್ತಕ್ಕಂಥದ್ದಕ್ಕೆ ಅವ್ರು ಕೂಡಲೇ ಅವತ್ತೇ ಆರ್ಡರ್ ಮಾಡಿದ್ರು, ರಾತ್ರಿನೇ ಆರ್ಡರ್ ಮಾಡಿದ್ರು. ಸೊ ಈಗ CID ಎನ್ಕ್ವೈರಿ ಆಗ್ತಾ ಉಂಟು.
ಈಗ ಅಶೋಕ್ ಅವರು ಹೇಳ್ತಾ ಇದ್ದಾರೆ SIT ಮಾಡಿ ಅಂತ. SITನೋ CID ಬಟ್ CID ಎನ್ಕ್ವೈರಿನ ನಾವು ಮಾನಿಟರ್ ಮಾಡ್ತೀವಿ. ಯಾಕಂದ್ರೆ ಇದು ಕೇವಲ ಒಂದೇ ಪ್ರಕರಣಕ್ಕೆ ಸೀಮಿತ ಆಗೋದಿಲ್ಲ. ಇದು ಬೇರೆ ಬೇರೆ ಕಡೆ ಲಿಂಕ್ ಆಗ್ತಾ ಹೋಗ್ತದೆ. ಯಾಕಂದ್ರೆ ಒಂದು ಮದ್ದೂರು ಮೈಸೂರು ಒಂದೇ ಅಲ್ಲ, ಇದು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಆಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ಆ ಒಂದು ತನಿಖೆಯನ್ನ ಸ್ಪಷ್ಟವಾದಂತ ರೀತಿಯಲ್ಲಿ ಅದು ಬೇರೆ ಬೇರೆ ಕಡೆ ಎಲ್ಲ ಬೇರೆ ಜಿಲ್ಲೆಗಳು ಎಲ್ಲೆಲ್ಲಿ ಮಾಹಿತಿ ಬರ್ತದೆ ಎಲ್ಲವನ್ನು ಕೂಡ ತಗೊಳ್ತಕ್ಕಂಥದ್ದಕ್ಕೆ ನಾವು ಎನ್ಕ್ವೈರಿಯನ್ನು ಆರ್ಡರ್ ಮಾಡಿದ್ದೀವಿ, ಅದನ್ನ ಮಾಡ್ತೀವಿ. ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಇಲಾಖೆಯವರು ಕೂಡ ಹೇಳಿದ್ದೀವಿ, ನೀವು ಎಲ್ಲ ಕಡೆ ಹೋಗಿ ನೀವು ಇನ್ಸ್ಪೆಕ್ಷನ್ ಕಡ್ಡಾಯವಾಗಿ ಮಾಡ್ಬೇಕು. ಕಡ್ಡಾಯವಾಗಿ ನಮ್ಮ ಅಧಿಕಾರಿಗಳು ಈ ದಿನೇಶ್ ಅವರೇ, ನೀವು ಅಲ್ಲ ನಿಮ್ಮ ಅಧಿಕಾರಿಗಳದ್ದು ಹೇಳ್ತಾ ಇದ್ದೀರಾ. ಈ ಅಧಿಕಾರಿಗಳು ಏನ್ ಮಾಡಿದ್ದಾರೆ, ಈ ಮಾತಾ ಆಸ್ಪತ್ರೆಗೆ ಇದೆಲ್ಲ ಆದ್ಮೇಲೆ ಹಳೆ ನೋಟಿಸ್ ಅಂಟಿಸವ್ರೆ. ಅಲ್ಲ ಒಂದೇ ನಿಮಿಷ ಹೇಳ್ಬಿಡ್ತೀನಿ, ಹಳೆ ನೋಟಿಸ್ ಅಂಟಿಸವ್ರೆ ಅಂದ್ರೆ ನೀವು ಅಧಿಕಾರಿಗಳು ಹೇಳಿದ್ದೀನಿ ಅಂದ್ರಲ್ಲ, ಏನು ಉಪಯೋಗ ಇಲ್ಲ. ನೀವು ಕೊಟ್ರೆ ಹಳೆ ನೋಟಿಸ್ ಅಂಟಿಸ್ತಾರೆ ಅಷ್ಟೇ. ಅಲ್ಲ ಅದಕ್ಕೆ ನೀವು ಈಗ ಒಂದು ಆ ಇನ್ಸಿಡೆಂಟ್ ಆಯ್ತಲ್ಲ, ಅದು ಇನ್ಸಿಡೆಂಟ್ ಆದಾಗ್ಲೇ ಹಳೆ ನೋಟಿಸ್ ಹೋಗಿ ನಾನು ಆಸ್ಪತ್ರೆಗೆ ಹೋಗಿದ್ದೆ, ವಿಸಿಟ್ ಮಾಡಿದ್ದೆ. ನೀನ್ ಮಾಡಿದ್ದಕ್ಕೋಸ್ಕರ ನಾನು ಸಸ್ಪೆಂಡ್ ಮಾಡಿದೆ ಆ ತಾಲೂಕು ಅಧಿಕಾರಿಗೆ. ಸಸ್ಪೆಂಡ್ ಮಾಡಿದೀವಿ. ನೀವು ಫೋನ್ ನಂಬರ್ ಕೊಟ್ಟಿದ್ದೀರಲ್ಲ, ಸಹಾಯವಾಣಿ ಕೊಟ್ಟಿದ್ದೀರಾ, ಅದಕ್ಕೊಬ್ಬ ಸೆಕ್ರೆಟರಿನೂ ಕೂಡ ನೇಮಕ. ಇಬ್ಬರದು ಫೋನೇ ರಿಂಗ್ ಆಗ್ತಾ ಇಲ್ಲ ಅಂತ ಮಾಹಿತಿ. ಈಗ ಈ ಫೋನ್ ಕೊಟ್ಟಿರೋದು ರಿಂಗ್ ಆಗ್ತಾ ಇಲ್ಲ. ನೀವು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ರೆ ಹಳೆ ನೋಟಿಸ್ ಕೊಡ್ತಾರೆ, ಮತ್ತೆ ಸೆಕ್ರೆಟರಿದು ಅದರದ್ದು ಉಪಯೋಗ ಇಲ್ಲ. ಅದಕ್ಕೆ ಒಂದ್ ರೀತಿ ನಾಟಕ ಅನ್ಸ್ತೈತೆ. ಸೆಕ್ಷನ್ ಅನ್ನ ಹೇಳಿದ್ರಿ, ಯಾವ್ಯಾವ ಸೆಕ್ಷನ್? 315, 316 ಅಡಿ. ಅದರಲ್ಲಿ ಏನೇನು ಹೇಳುತ್ತೆ ಅಂದ್ರೆ, ದಂಪತಿ, ಪತ್ನಿ, ಗರ್ಭಿಣಿ, ಪಾಲಕರು, ವೈದ್ಯ, ತಂದೆ, ಇಷ್ಟೇ ಆಗೋದು. ಆಸ್ಪತ್ರೆ ಮೇಲೆ ಪ್ರಯೋಗ ಮೇಲೆ ಇದನ್ನ ಆಕ್ಷನ್ ಮಾಡಕ್ಕಾಗಲ್ಲ. ನಾನು ಹೇಳೋ ಅಂಥದ್ದು, ಈಗ ಭ್ರೂಣ ಹತ್ಯೆ ಅಂತ ನಾವು ಹತ್ಯೆ ಅಂತ ಹೇಳಿದೆ, ನಾನು ಅದನ್ನ ಶಿಕ್ಷೆ. ಪಾಪ ಈಗ ಯಾರೋ ಕೊಲೆ ಮಾಡ್ತಾರೆ, ಕೊಲೆ ಮಾಡಿದಾಗ 307 ಹಾಕ್ತೀರಾ ಅವನ ಮೇಲೆ. ಯಾವುದೋ ಅತ್ಯಾಚಾರ ಮಾಡ್ತಾರೆ ಅವನ ಮೇಲೆ ಕೊಲೆ ಇದ್ರ ಕೇಸ್ ಹಾಕ್ತೀರಾ, ಕೋಸ್ಕೋ ಹಾಕ್ತೀರಾ. ಅಷ್ಟು ಕಠಿಣ ಇದೆ. ಈ ಮಗು ಇನ್ನ ಏನು ಮಾಡಿರಲ್ಲ, ಕೊಲೆನೂ ಮಾಡಿರಲ್ಲ, ಏನು ಮಾಡಿರಲ್ಲ. ಅವ್ರಿಗೆ ಯಾರು ಜಡ್ಜ್ ಯಾರು ಅಂತಂದ್ರೆ ಇವರು, ಈ ಕಳ್ ಡಾಕ್ಟರ್ಗಳು, ಈ ಫೇಕ್ ಡಾಕ್ಟರ್ಗಳು, ಇವರು ಜಡ್ಜ್ಮೆಂಟು ಇದು ಕೊಲೆ ಅಂತೇಳಿ. ಅಂದ್ರೆ ಏನೂ ಗೊತ್ತಿಲ್ಲದ ಅಮಾಯಕ ಮಗು, ಆ ಭ್ರೂಣ, ಅದರ ಮೇಲೆ ನೀವು ಯಾವುದೇ ಕಾನೂನು ಅಡಿಯಿಲ್ದಿರೋ ಶಿಕ್ಷೆ ಕೊಡ್ತಿರಲ್ಲ, ಇದಕ್ಕೆ ಹೋಗ್ಬೇಕು. ಅದಕ್ಕೆ ಸುರೇಶ್ ಗೌಡ ಹೇಳಿದ್ದು, ಇದು ಮರ್ಡರ್ ಕೇಸಿಗೆ ತರಬೇಕು ಈ ಕಾನೂನು. 315 ನೀವು ಹೇಳಿದ್ದೀರಾ ಆ ಬಯಪ್ನಳ್ಳಿ, ನಾನು ಅಭಿನಂದನೆ ಸಲ್ಲಿಸ್ತೀನಿ ಆ ಪೊಲೀಸರಿಗೆ. ಈ IPC 315, 316 ಅಡಿಯಲ್ಲಿ ಏನು ಮಾಡಕ್ಕಾಗಲ್ಲ. ಇದಕ್ಕೆ ಕಾನೂನು ತಿದ್ದುಪಡಿ ತನ್ನಿ, ನಾವೆಲ್ಲರೂ ಈಗ ತಾವು ಹೇಳೋದು ಒಪ್ಕೊಳ್ತೀನಿ. ಈಗ ನಾನು ಹೇಳಿದ್ದು, ಈಗ ಇರುವಂತ ಕಾನೂನು ಇದನ್ನ ಅಳವಡಿಸ್ಕೊಳ್ಳಿ. ಇದಕ್ಕೆ ನಾವೇನು ಹೊಸ ಕಾನೂನುಗಳನ್ನು ತರಬೇಕು ಅದರ ಬಗ್ಗೆ ನಾವು ಒಂದು ಅಮೆಂಡ್ಮೆಂಟ್ ಅನ್ನು ತರ್ತಕ್ಕಂಥದ್ದಕ್ಕೆ, IPCಗೆ ಒಂದು ಅಮೆಂಡ್ಮೆಂಟ್ ತರ್ತಕ್ಕಂಥದ್ದಕ್ಕೆ, ಇಂಥ ಒಂದು ವಿಚಾರಗಳಲ್ಲಿ ಏನು ಯಾವ ಸೆಕ್ಷನ್ ಅನ್ನ ನಾವು ತಗೊಳ್ಬೇಕಾಗ್ತದೆ ಅದ್ರ ಬಗ್ಗೆ ನಾವು ಖಂಡಿತವಾಗಿಯೂ ಮುಂದಿನ ದಿವಸ ಮಾಡ್ತೀವಿ. ಈಗ ರೂಪಗಳ ಸೆಷನ್ ದಯವಿಟ್ಟು ಚರ್ಚೆ ಎಲ್ಲ ಇನ್ನೂ ಆಗಿಲ್ಲ, ಅವರೇನು ಮಾತಾಡ್ತಾರೆ. ಮಾನ್ಯ ಆರೋಗ್ಯ ಸಚಿವರ ಆ ಒಂದು ಚಿಂತನಾ ಪ್ರಕ್ರಿಯೆ ಏನಿದೆ ಸರಿಯಾದದ್ದಿದೆ. ಈಗ ಸದ್ಯದ ಕಾನೂನಿನ ವ್ಯವಸ್ಥೆ ಒಳಗೆ, ಕಾನೂನಿನ ಪ್ರಕಾರ ಭಾವಿಸಿದ ಹಾಗೆ 307, 302 ಹಾಕ್ಬಿಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಭ್ರೂಣದ ನೈಜವಾಗಿರ್ತಕ್ಕಂಥ ಗಾರ್ಡಿಯನ್ ಏನದಾರ, ಆ ಗಾರ್ಡಿಯನ್ನ ಅನುಮತಿ ಇಲ್ಲದೆ ಆ ಭ್ರೂಣ ಹತ್ಯೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಮುಖ್ಯ ಸಾಕ್ಷಿ ಅವರಾಗ್ತಾರೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾನೂನನ್ನು ನಾವು ತರಬೇಕಾಗಿದೆ, ಮಾಡಬೇಕಾಗಿದೆ. ಆ ಪ್ರಯತ್ನ ಈಗಾಗಲೇ ಅವರು ಆ ಪ್ರಕ್ರಿಯೆಯನ್ನು, ತಮ್ಮ ಚಿಂತನೆಯನ್ನು ವ್ಯಕ್ತ ಮಾಡಿದ್ದಾರೆ. ಆದಷ್ಟು ಬೇಗ ಕಾನೂನು ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಕೂಡಿ ಆ ಸೂಕ್ತವಾಗಿರ್ತಕ್ಕಂಥ ಕಾನೂನನ್ನು ಮಾಡಿ ಮುಂದಿನ ಅಧಿವೇಶನಕ್ಕೆ ನಾವು ಮಂಡನೆ ಮಾಡ್ತೀವಿ. ಯಾಕೆ ತರಬೇಕಾಗ್ತದೆ, ಯಾಕಂದ್ರೆ ಇವಾಗ ಬಿಸಿ ಇದ್ದಾಗಲೇ ನಾವು ಮಾಡದೆ ಹೋದ್ರೆ ಮತ್ತೆ ಇನ್ನು ಯಾವಾಗ ಮಾಡ್ಬೇಕು ನಾವು? ಇವಾಗ ಇದ್ರ ಬಗ್ಗೆ ನಾವು ಖಂಡಿತವಾಗಿ ಮಾಡಬೇಕಾಗ್ತದೆ. ಇದಕ್ಕೆ ನಮ್ಮ ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಒಂದು ಕಾರ್ಯಪಡೆಯನ್ನೇ ಮಾಡ್ತೇವೆ. ನಮ್ಮ ಇಲಾಖೆಯಿಂದ ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿ ಇದನ್ನ ನಿಯಂತ್ರಣ ಮಾಡಬೇಕು, ವೆರಿಫೈ ಮಾಡಬೇಕು. ಎಲ್ಲ ಅಧಿಕಾರಿಗಳು ಇದನ್ನ ಇಲ್ವಾ? ಸಚಿವರೇ ಒಂದ್ ನಿಮಿಷ ಇಲ್ಲ ಅದನ್ನ ಇಲ್ಲಿ ನೀವು ಒಂದು ರೆಕಗ್ನೈಸ್ಡ್ ಹಾಸ್ಪಿಟಲ್ ಅಥವಾ ಲೈಸೆನ್ಸ್ಡ್ ಸೆಂಟರ್ಗಳಿಗೆ ನಿಮ್ಮ ಅಧಿಕಾರಿಗಳು ಜವಾಬ್ದಾರಿ ಆಗ್ತಾರೆ.
ಅಲ್ಲಿ ಯಾವ ಹಾಸ್ಪಿಟ್ಲು ಇರಲಿಲ್ಲ. ನನ್ನ ಸ್ವಾಮಿ ಅವರೇ, ಆಯ್ತು, ಅವ್ರು ಮುಗಿಸ್ಲಿ ಈಗ. ಈಗ ಮಾನ್ಯ ಸಭಾಧ್ಯಕ್ಷರೇ, ಈಗ ಒಂದೇನಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನಮ್ಮ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರು ಜಂಟಿ ಕಾರ್ಯಾಚರಣೆಗಳು ಮಾಡಬೇಕು. ಈಗ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಈ ಡಿಕಾಯ್ ಆಪರೇಷನ್ ಮಾಡೋದಕ್ಕೆ ಅವ್ರಿಗೆ ಆ ಎಕ್ಸ್ಪರ್ಟೀಸ್ ಇರೋದಿಲ್ಲ. ಅದಕ್ಕೆ ಪೊಲೀಸ್ ಅವ್ರ ಸಪೋರ್ಟ್ ಬೇಕೇ ಬೇಕು. ಸೊ ನಮ್ಮ ಸಜೆಷನ್ ಕೂಡ ನಾವು ಈಗ ನಮ್ಮ ಪ್ರಪೋಸ್ ಮಾಡ್ತಾ ಇದ್ದೀವಿ. ಈ ಒಂದು ಏನು ನಮ್ಮ ಒಂದು ಕಾರ್ಯಪಡೆ ಇರ್ತದೆ ಮತ್ತು ಒಂದು ಮೇಲ್ವಿಚಾರಣೆ ತನಿಖಾ ಒಂದು ರಾಜ್ಯ ಮಟ್ಟದಲ್ಲಿ ಮಾಡಿ, ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಆ ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ಗೆ, ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ಗೆ, ಸ್ಥಳೀಯ ಅಲ್ಲಿರ್ತಕ್ಕಂಥ ಅಧಿಕಾರಿಗೆ ಮಾತಾಡಬೇಕಾಗ್ತದೆ. ಸೊ ಅಲ್ಲಿ ನಮ್ಮ ಒಂದು ಇಲಾಖೆಯ ಒಂದು ಮೇಲ್ವಿಚಾರಣೆ ರಾಜ್ಯ ಮಟ್ಟದ ಸಮಿತಿಗೆ ಪೊಲೀಸಿಯವರೇ ಇದಕ್ಕೋಸ್ಕರನೇ ಒಬ್ಬರು ACPನ ಕೊಡ್ತಕ್ಕಂಥದ್ದಕ್ಕೆ ನಾವು ಒಂದು ಸಜೆಷನ್ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ, ಗೃಹ ಇಲಾಖೆಗೆ, ಅವ್ರ ಕೋಆರ್ಡಿನೇಷನ್ಗೆ ಇದಕ್ಕೋಸ್ಕರನೇ ಒಬ್ರು ಇರಬೇಕು ಅಂತ. ಯಾಕಂದ್ರೆ ನಾಳೆ ಅವರು ಪೊಲೀಸರು ಮಾತಾಡಿದ್ರೆ ಅವ್ರಿಗೆ ಎಲ್ಲ ಸರಿಯಾದ ರೀತಿಯಲ್ಲಿ ಅವರು ಅವಾಗ ಆಕ್ಟ್ ಮಾಡ್ತಕ್ಕಂಥದ್ದಕ್ಕೆ. ಸೊ ಅದನ್ನು ಕೂಡ ಮಾಡೋದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಕಾರ್ಯಪಡೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತು ಅದ್ರ ಜೊತೆಯಲ್ಲಿ ಏನು ಈ ಕಾಲ್ ಸೆಂಟರ್ ಬಗ್ಗೆ ಹೇಳಿದ್ರಲ್ಲ, ಈಗ ನಮ್ಮ ರಾಜ್ಯದಲ್ಲಿ ಆಕ್ಚುಲಿ ಕಾಲ್ ಸೆಂಟರ್ ಇದೆ, ಒಂದು 104 ಕಾಲ್ ಸೆಂಟರ್ ಇದೆ. ಆದರೆ ಅದು ಕಳೆದ 3-4 ವರ್ಷಗಳಿಂದ ಅದು ಸ್ಥಗಿತ ಆಗೋಗಿದೆ. ಅದು ಆ ಕಾಲ್ ಸೆಂಟರ್ ನಡೀತಾ ಇಲ್ಲ. ಅದಕ್ಕೆ ಈಗ ನಾವು ಅದನ್ನ ಈಗ ಮುಂದಿನ ತಿಂಗಳಲ್ಲಿ ಅದಕ್ಕೆ ಒಂದು ಟೆಂಡರ್ ಕರೆದು ಆ ಕಾಲ್ ಸೆಂಟರ್ ಓಪನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇದು ಕೂಡ ಸೇರ್ಕೊಳ್ತದೆ. ಅದೇ ಇವ್ರು ಪ್ರತ್ಯೇಕವಾಗಿ ತಾತ್ಕಾಲಿಕವಾಗಿ ಒಂದು ನಂಬರ್ ಕೊಡ್ತಾ ಇದ್ದೀವಿ. ಅದು 104 ಬಂದ್ಮೇಲೆ ಯಾರೇ ಆದ್ರೂ ಕೂಡ 104 ಮಾಡಿ ನಮ್ಮ ವೈದ್ಯಕೀಯ ವಿಚಾರಕ್ಕೆ ಯಾವುದಕ್ಕಾದ್ರೂ ಕೂಡ ಮಾಡ್ಬೋದು. ಆದ್ರೆ ಇದ್ರ ಬಗ್ಗೆನೂ ಕೂಡ ಮಾಡ್ತಕ್ಕಂಥದ್ದಕ್ಕೆ ಅದು ಅವಕಾಶ ಆಗ್ತದೆ. ಅದನ್ನು ಕೂಡ ಮಾಡೋದಕ್ಕೆ ಹೇಳಿದ್ದೀವಿ. ಪೊಲೀಸ್ ಇಲಾಖೆ ಜೊತೆ ಕೋಆರ್ಡಿನೇಷನ್ ಮಾಡ್ಕೋಬೇಕು. ಅದು ಮತ್ತು ಬೇರೆ ಬೇರೆ ಇನ್ಸ್ಪೆಕ್ಷನ್ ಮತ್ತು ಮಾನಿಟರ್ ಮಾಡೋದಕ್ಕೆ ಟಾರ್ಗೆಟ್ಗಳು ಕೊಡ್ತಾ ಇದೀವಿ. ಎಲ್ಲರೂ ಕೂಡ ಇದಕ್ಕೆ ಮೇಲ್ವಿಚಾರಣೆ ಸಮಿತಿಗಳನ್ನ ಸಬ್ ಡಿವಿಷನಲ್ ಮಟ್ಟದಲ್ಲಿ ಮಾಡೋಣ ಅಂತ. ಯಾಕಂದ್ರೆ ಒಂದು 56 ಸಬ್ ಡಿವಿಷನ್ಸ್ ಇದೆ ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಆ ಮಟ್ಟದಲ್ಲಿ ಒಂದು ಈ ತಪಾಸಣೆ ಮೇಲ್ವಿಚಾರಣೆ ಸಮಿತಿ ಮಾಡ್ತಕ್ಕಂಥದ್ದಕ್ಕೂ ಕೂಡ ಒಂದು ಮಾಡ್ತಾ ಇದೀವಿ. ಅದಕ್ಕೊಂದು ಪಾಲಿಸಿನೇ ತಗೊಂಡ್ಬರೋಣ ಅಂತ. ಇದನ್ನ ಈ ವಿಚಾರಕ್ಕೇನೆ, ಈ ಭ್ರೂಣ ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆ ವಿಚಾರಕ್ಕೇನೆ ಒಂದು ಪಾಲಿಸಿನ ತಗೊಂಡ್ಬಂದು ಏನೇನು ಸೇರಿಸ್ಕೋಬೇಕು, ಇದನ್ನ ಸರಿಪಡಿಸ್ತಕ್ಕ ಏನೇನು ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ತಗೊಂಡ್ಬರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಆಸ್ಪತ್ರೆ ಬಗ್ಗೆ ನಮ್ಮ ಏನು ಮೊನ್ನೆ ಆದ ಹೊಸಕೋಟೆಯಲ್ಲಿ ಅದನ್ನು ಕೂಡ ನಮ್ಮ ಇಲಾಖೆಯವರೇ ಹೋಗಿ ಇವತ್ತು ಅದನ್ನ ಪತ್ತೆ ಹಚ್ಚಿ ಅದು ಅವ್ರಿಗೆ ಅನುಮಾನ ಬಂದಾಗ ಆಸ್ಪತ್ರೆ ಒಳಗಡೆ ಎಲ್ಲ ಹೋಗಿ ಚೆಕ್ ಮಾಡಿದ್ರು. ಚೆಕ್ ಮಾಡಿದಾಗ ಅಲ್ಲಿ ಆ ಒಂದು ಹೆಣ್ಣು ಭ್ರೂಣ ಸಿಕ್ಕಿದೆ, ಅಲ್ಲಿ ಲೈವ್ ಆಗಿ ಸಿಕ್ಕಿದೆ. ಸೊ ಅದ್ರ ಮೇಲೆ ಈಗ ಕೇಸಸ್ ಎಲ್ಲ ಬುಕ್ ಮಾಡಿದ್ದಾರೆ. ಮತ್ತು ಅದರಲ್ಲಿ ಇರುವಂತ ಡಾಕ್ಟರು ಮತ್ತು ಅಲ್ಲಿ ಇರುವಂತ ಯಾರು ಟೆಕ್ನಿಷಿಯನ್ಸ್ ಅವ್ರ ಮೇಲೆಲ್ಲರೂ ಕೂಡ ಕೇಸ್ ಬುಕ್ ಮಾಡಿದ್ದಾರೆ ಮತ್ತು ವೆರಿಫೈ ಮಾಡ್ತಾ ಇದ್ದಾರೆ ಅವ್ರು ಯಾರ್ಯಾರು ಏನೇನು ಅವ್ರದ್ದು ಕ್ವಾಲಿಫಿಕೇಶನ್ ಇದೆಯಾ ಇಲ್ವಾ ಅಂತ. ಮತ್ತು ಬೇರೆ ಬೇರೆ ಏನೇನು ಕಾನೂನುಗಳು ಬರ್ತದೆ ಅದೆಲ್ಲವನ್ನು ಕೂಡ ಅಳವಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಮಾಡ್ತಾ ಇದೀವಿ. ಈ ತರ ನಾವು ಹಿಡಿಯೋದಕ್ಕೆ ಶುರು ಮಾಡಿದ್ರೆ ಜನರಿಗೂ ಭಯ ಬರ್ತದೆ. ನಾವು ಸುಮ್ಮನೆ ಏನು ಮಾಡದೆ ಹೋದ್ರೆ ಇದು ಹೀಗೆಯೇ ಮುಂದುವರಿತದೆ. ಅದಕ್ಕೆ ನಾನು ಸದನಕ್ಕೆ ಭರವಸೆನ ಕೊಡ್ತೀನಿ, ನಿಮ್ಮ ವಿಶ್ವಾಸವನ್ನು ಕೂಡ ನಾನು ಕೋರ್ತಾ ಇದ್ದೀನಿ. ಈ ವಿಚಾರದಲ್ಲಿ ನಾವು ಖಂಡಿತವಾಗಿಯೂ ಇದು ಒಂದು ಅತ್ಯಂತ ನೋವಿನ ಸಂಗತಿ. ನಮಗೆ ಒಂದು ರೀತಿ ಈ ತರ ಆಗ್ತಾ ಇದೆಯಲ್ಲ ಅಂತ ಮನಸ್ಸು ಬಹಳ ಬೇಜಾರಾಗುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಅದಕ್ಕೆ ಇದನ್ನ ಗಂಭೀರವಾಗಿ ನಾವು ತಗೊಳ್ತೀವಿ. ಏನೇನು ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ಮುಂದಿನ ದಿವಸಗಳಲ್ಲಿ ನಾವು ಒಂದು ನೀತಿಯನ್ನು ಕೂಡ ರೂಪಿಸ್ತೀವಿ. ಕಾನೂನುಗಳನ್ನು ಬದಲಾವಣೆ ತರತಕ್ಕಂಥದ್ದು ಕೂಡ ನಾವು ಅಮೆಂಡ್ಮೆಂಟ್ಗಳನ್ನು ಕೂಡ ಪ್ರಪೋಸ್ ಮಾಡ್ತೀವಿ. ನಮ್ಮ ಕಾನೂನು ಸಚಿವರು, ನಾವು ಗೃಹ ಇಲಾಖೆ ಜೊತೆ ಸೇರ್ಕೊಂಡು IPC ಅಮೆಂಡ್ಮೆಂಟ್ಸ್ ಏನೇನು ತರಬೇಕು ಅದನ್ನು ಕೂಡ ತಗೊಂಡ್ಬರ್ತೀವಿ. ಮತ್ತು ಇದರಲ್ಲಿ ಎಲ್ಲರ ಸಹಕಾರ ಬೇಕು, ಜನಪ್ರತಿನಿಧಿಗಳ ಸಹಕಾರ ಬೇಕು. ಮತ್ತು ಇದರಲ್ಲಿ ನಾವು ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನಾರ್ಮಲ್ ಆಗಿ ಹೋಗಿ ನೀವು ತನಿಖೆ ಮಾಡಿದ್ರೆ ಅಥವಾ ಇನ್ಸ್ಪೆಕ್ಷನ್ ಮಾಡಿದ್ರೆ ಏನೂ ಗೊತ್ತಾಗೋದಿಲ್ಲ. ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಬೇಕು. ಆ ಇಂಟೆಲಿಜೆನ್ಸ್ ಯಾರ ಹತ್ರ ಇರ್ತದೆ? ಸ್ಥಳೀಯರ ಹತ್ರ ಇರ್ತದೆ. ಸೊ ಅವರನ್ನು ಸ್ವಲ್ಪ ಇನ್ವಾಲ್ವ್ ಮಾಡ್ಕೋಬೇಕಾಗ್ತದೆ. ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಅವ್ರಿಗೆ ಮತ್ತು ನಮ್ಮ ಸ್ಥಳೀಯ ಮುಖಂಡರುಗಳು, ಅವ್ರಿಗೆ ಗೊತ್ತಿರ್ತದೆ ಇದು ಎಲ್ಲಿ ನಡೀತ, ಅಂದ್ರೆ ಸಂಶಯಗಳು ಇರ್ತದೆ ಅವ್ರಿಗೆ. ಆ ಮಾಹಿತಿ, ಆ ಇಂಟೆಲಿಜೆನ್ಸ್ ಅನ್ನ ಸಂಗ್ರಹಣೆ ಮಾಡೋದು ಮುಖ್ಯ. ಅದ್ರ ಮೇಲೆ ಕಾರ್ಯಾಚರಣೆಗಳು ಆಗ್ಬೇಕು. ಅದಕ್ಕೆ ನಮ್ಮ ಅಧಿಕಾರಿಗಳು ಹೇಳಿದೀವಿ ನಾವು, ನಮ್ಮೆಲ್ಲ DHO ಮತ್ತು ನಮ್ಮ ಫ್ಯಾಮಿಲಿ ವೆಲ್ಫೇರ್ ಆಫೀಸರು, ಪ್ರತಿ ಒಂದು ಟ್ರೈಮೆಸ್ಟರ್ ಅಲ್ಲಿ ಅಂದ್ರೆ 3 ತಿಂಗಳಿಗೊಮ್ಮೆ ನೀವು ಒಂದು ಡಿಕಾಯ್ ಆಪರೇಷನ್ ಅನ್ನ ನಿಮ್ಮ ವ್ಯಾಪ್ತಿಯಲ್ಲಿ ಮಾಡಬೇಕು. ಅಲ್ಲಿ ಪತ್ತೆ ಹಚ್ಚೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಸುಮ್ಮನೆ ಕೂತ್ಕೊಂಡಿರಬಾರ್ದು. ಹೋಗಿ ನಾವು ಇನ್ಸ್ಪೆಕ್ಷನ್ ಮಾಡ್ಕೊಂಡ್ ಬಂದು ಎಲ್ಲ ಸರಿಯಾಗಿದೆ ಅಂತ ರಿಪೋರ್ಟ್ ಕೊಡಬಾರ್ದು. ಪ್ರಯತ್ನ ಮಾಡಿ. ಒಬ್ರು ಸಿಗ್ಬೋದು. ಆ ಸಿಕ್ಕಿದಾಗ ಏನಾಗ್ತದೆ ನಮ್ಗೆ ಅದರಿಂದ ಎಲ್ಲರಿಗೂ ಕೂಡ ಜಾಗೃತಿನೂ ಆಗುತ್ತೆ ಮತ್ತು ಭಯನೂ ಕೂಡ ಬರ್ತದೆ. ಸೊ ಅದನ್ನ ಕಂಪಲ್ಸರಿ ನಾವೀಗ ನಮ್ಮ ಅಧಿಕಾರಿಗಳಿಗೆ ಹೇಳಿದೀವಿ. ಪ್ರತಿ ಟ್ರೈಮೆಸ್ಟರ್ ಅಲ್ಲಿ ನೀವು ಒಂದು ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿದೀವಿ. ಸೊ ಈ ರೀತಿಯಾಗಿ ನಾವು ಎಲ್ಲ ಕ್ರಮಗಳನ್ನ, ಮತ್ತು ನಮ್ಮ ಆಶಾ ಕಾರ್ಯಕರ್ತರಿಗೆ ಅವರೆಲ್ಲ ಕಡೆ ತಿರುಗಾಡ್ತಾ ಇರ್ತಾರೆ.
ಅವ್ರಿಗೂ ಮಾಹಿತಿಗಳು ಗೊತ್ತಾಗುತ್ತೆ. ಮಗು ಒಂದು ಯಾರು ಪ್ರೆಗ್ನೆಂಟ್ ಆಗಿರ್ತಾರೆ, ಯಾರ್ದು ಅಬಾರ್ಷನ್ ಆಯಿತು, ಅದೆಲ್ಲ ಸ್ವಲ್ಪ ಮಾಹಿತಿ ಅವ್ರ ಹತ್ರ ಇರ್ತದೆ. ಸೊ ಅವ್ರ ಜೊತೆನೂ ಕೂಡ ಕೋಆರ್ಡಿನೇಟ್ ಮಾಡೋದಕ್ಕೆ ಮತ್ತು NGOಗಳು ಎಲ್ಲರೂ ಕೂಡ ಸೇರಿಸ್ಕೊಂಡು ಇದಕ್ಕೊಂದು ಸ್ಪಷ್ಟ ನೀತಿಯನ್ನ ತರಬೇಕು ನಾವು. ಯಾಕಂದ್ರೆ ಇದು ನಮ್ಮ ಜವಾಬ್ದಾರಿ. ಖಂಡಿತವಾಗಿ ಇದನ್ನ ಮಾಡ್ತಕ್ಕಂಥದ್ದಕ್ಕೆ ನಾನು ಪ್ರಾಮಾಣಿಕವಾದಂತ ಒಂದು ಪ್ರಯತ್ನವನ್ನು ಕೂಡ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮಾಡ್ತೀನಿ ಅಂತ ಕೂಡ ನಮ್ಮ ಸಭಾಧ್ಯಕ್ಷರಿಗೆ ಮತ್ತು ನಿಮ್ಗೆಲ್ಲರೂ ಕೂಡ ಹೇಳಿ ನನ್ನ ಮಾತನ್ನ ದಯವಿಟ್ಟು ಒಂದೊಂದು ಹೆಸರು ಕರಿತೇನೆ, ನಿಮ್ಮ ಸಲಹೆ ಮಾತ್ರ ಕೊಟ್ಟು ಬಿಡಿ. ರೂಪಕಲಾ ಸಭಾಧ್ಯಕ್ಷರೇ, ಒಂದು ತಾಯಿಗೆ ಡೈರೆಕ್ಟ್ ಸಬ್ಜೆಕ್ಟಿಗೆ ಬನ್ನಿ. ತನ್ನ ಮಗುವನ್ನ ರಕ್ಷಣೆ ಮಾಡ್ಕೊಳಕ್ ಆಗದೆ ಇರುವಂತ ಅಭದ್ರತೆಯ ಸಮಾಜವನ್ನ ನಾವು ನಿರ್ಮಾಣ ಮಾಡ್ತಾ ಇದೀವಿ. ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತದೆ, ಮೌಢ್ಯತೆ ಬಗ್ಗೆ ಆಕರ್ಷಿತರಾಗ್ತಾ ಇದ್ದಾರೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಏನ್ ಆಗ್ಬೇಕಂದ್ರೆ, ಒಂದ್ ತಾಯಿಗೆ ತನ್ನ ಮಗುವನ್ನ ರಕ್ಷಣೆ ಮಾಡ್ಕೊಳ್ಳುವಂತ ಸ್ವತಂತ್ರತೆನೇ ಕಳ್ಕೊಂಡಿರುವಂತ ವಾತಾವರಣದಲ್ಲಿ ಒಂದು ತಾಯಿ ಇರ್ತಾಳೆ ಅನ್ನುವಂತ ನೋವು ನಮ್ಮನ್ನ ಕಾಡ್ತಾ ಇದೆ. ಸುರಕ್ಷತೆಯ ವಾತಾವರಣ, ಮಗು ಪ್ರಪಂಚವನ್ನ ನೋಡದೇ ಇರುವಂತ ಮಗು, ಸಮಾಜಕ್ಕೆ ಏನು ನಾಳೆ ಅವಳು ಕೊಡುಗೆ ಆಗಿರುತ್ತೆ. ಆದ್ರೆ ಸಮಾಜವನ್ನ ನೋಡೇ ಇರಲ್ಲ ಅಲ್ಲ ಮಗುವಿನ ತಪ್ಪು ಏನೂ ಇಲ್ಲ. ಆದ್ರೆ ಡಾಕ್ಟರ್ಸ್ ಅಂತ ಬಗ್ಗೆ, ಡಾಕ್ಟರ್ಸ್ ಯಾರು? ಎಜುಕೇಟೆಡ್ ಕ್ರಿಮಿನಲ್ಸ್ ಡಾಕ್ಟರ್ಸ್ ಏನಾದ್ರೂ ಕೂಡ? ಡಾಕ್ಟರ್ಸ್ ಕೂಡ ತಿಳುವಳಿಕೆ ಇರೋ ತಂದೆ ತಾಯಿಗೆ ಹೇಳ್ಬೋದಲ್ವಾ? ಓದಿಲ್ದೇ ಇರುವಂತ ತಂದೆ ತಾಯಿಗೆ ಹೇಳ್ಬೋದಲ್ಲ? ಸಲಹೆ ಕೊಡಿ. ಸಲಹೆ ಏನಂದ್ರೆ, ಇವತ್ತು ಕಾನೂನಲ್ಲಿ ಇಷ್ಟೆಲ್ಲ, ಕಾನೂನು ಚೌಕಟ್ಟಲ್ಲಿ ಇಷ್ಟೆಲ್ಲ ಕಾನೂನು ಇದ್ರೂ ಕೂಡ ಆ ತಾಯಿಗೂ ಸುರಕ್ಷತೆ ಇಲ್ಲ. ತಾಯಿ ತನ್ನ ಸ್ವಇಚ್ಛೆಯಿಂದ ತನ್ನ ಮಗುವನ್ನ, ಹೆಣ್ಮಗು ಅಂತ ಗೊತ್ತಾಗ್ತಾನೆ, ತನ್ನ ಸ್ವಇಚ್ಛೆಯಿಂದ ತನ್ನ ಗರ್ಭದಲ್ಲಿರುವಂತ ಮಗುವನ್ನ ರಕ್ಷಣೆ ಮಾಡ್ಕೊಳ್ದೆ ಬಲಿ ಕೊಡುವಂತ ವಾತಾವರಣದಲ್ಲಿ, ತಂತ್ರಜ್ಞಾನದಲ್ಲಿ, ವಿಚಾರವಂತಿಕೆಯಲ್ಲಿ, ಪ್ರಜ್ಞಾವಂತಿಕೆಯಲ್ಲಿ ನಾವು ಬದುಕ್ತಾ ಇದೀವ, ಜೀವಿಸ್ತಾ ಇದೀವ. ಇದು ಒಂದೇ ಒಂದು ಬರೀ ಡಾಕ್ಟ್ರಿಂದ ಅಥವಾ ಎಲ್ಲೋ ಒಂದು ಡಯಾಗ್ನೈಸ್ ಸೆಂಟರ್ಸ್ ಇಂದ ಅಥವಾ ಹಾಸ್ಪಿಟಲ್ಸ್ ಇಂದ ಆಗ್ತಾ ಇದೆ ಅಂತಲ್ಲ, ಯಾವ ವ್ಯವಸ್ಥೆಯಿಂದ ಇವೆಲ್ಲ ಜನಜಾಗೃತಿ ಆಗ್ಬೇಕಂತ ಹೇಳ್ತೇನೆ. ನೀವು ದುಷ್ಕೃತ್ಯಗಳಾಗ್ತಾ ಇದೆ. ಡಾಕ್ಟರ್ ಮಂತರಗೌಡ, ಹೆಣ್ಮಕ್ಳಿಗೆ ಡಾಕ್ಟರ್ ಮಂತರಗೌಡ ಸಮಾಜದಲ್ಲಿ ಕಣ್ತೆಗೆಯುವ ಅವಕಾಶನೇ ನಿರ್ಮಾಣವಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಾ? ಚರ್ಚೆ ಅಲ್ಲ, ಇದು ಸಲಹೆ ಮಾತ್ರ. ನೀವು ಉತ್ತರ ಕೊಟ್ಟಿದ್ದಾರೆ. ಡಾಕ್ಟರ್ ಮಂತರಗೌಡ, ನಾನು ಒಬ್ಬ ರೇಡಿಯಾಲಜಿಸ್ಟ್ ಆಗಿ, ಅಂದ್ರೆ 5.5 years MBBS ಓದ ನಂತರ 3 ವರ್ಷ MD ಅಂತ ಓದ್ತೀವಿ ಸರ್. ಎಲ್ಲರಷ್ಟೇ. ಯಾಕೆ ಹೇಳ್ತೀನಿ ಅಂತಂದ್ರೆ, ನನ್ನ ಕ್ವಾಲಿಫಿಕೇಶನ್ ನಾನು ಹೇಳ್ತಾ ಇಲ್ಲ ಸರ್. ಇಲ್ಲಿ ಸಮಸ್ಯೆ ಏನಾಯ್ತದೆ ಅಂತಂದ್ರೆ, ಪೋಸ್ಟ್ ಸೋನೋಗ್ರಾಫರ್ಸ್ ಅಂತ ಬರ್ತಾರೆ ಅಧ್ಯಕ್ಷರೇ. ಸೋನೋಗ್ರಾಫರ್ಸ್ ಅವರು 6 ತಿಂಗಳು ಟ್ರೈನಿಂಗ್ ಮಾಡ್ತಾರೆ. ಈಗ ನಮ್ ಬಿಟ್ಟಿ ರೇಡಿಯಾಲಜಿ ಸಜೆಷನ್ ಟು ದಿ ಹೋಮ್ ಹೆಲ್ತ್ ಮಿನಿಸ್ಟರ್, ಅದನ್ನೇ ಹೇಳ್ತಾ ಇರೋದು ಅಧ್ಯಕ್ಷರೇ. ನೀವು ಹೇಳಕ್ಕೆ ಬಿಡ್ತಾ ಇಲ್ಲ. ಮಾತಾಡ್ತಾರೆ ಈಗ. ಎಲ್ಲ ಸರ್ಕಾರಿ ಹಾಸ್ಪಿಟಲ್ಸ್ ಅಲ್ಲಿ ಆ ವ್ಯಾಪ್ತಿಗೆ ಬಂದೆ ಆಯ್ತು. ಡಾಕ್ಟರ್ ಮಾತಾಡ್ತಾರೆ, ಮಾತಾಡಿ ಅಧ್ಯಕ್ಷರೇ. ಈಗ ಬಂದು ಆಗ್ಬೇಕು ಅನ್ನುವಂತ ಡಾಕ್ಟರ್ ಮಂತರ್ ಮಾತಾಡಿ. ಮಹಿಳಾ ರಕ್ಷಣೆಗೆ ಮಾನ್ಯ ಅಧ್ಯಕ್ಷರೇ, ಸಮಸ್ಯೆ ಏನಾಯ್ತಾ ಇರೋದಂತಂದ್ರೆ, ನಮ್ಮ ರೇಡಿಯಾಲಜಿ ಕಮ್ಯುನಿಟಿ ಬಿಟ್ಟು ಬೇರೆಯವರೆಲ್ಲಾನು ರೇಡಿಯಾಲಜಿ ಮಾಡಕ್ಕೆ, ಅಲ್ಟ್ರಾಸೌಂಡ್ ಮಾಡಕ್ಕೆ, ಸ್ಕ್ಯಾನಿಂಗ್ ಮಾಡಕ್ಕೆ ಶುರು ಮಾಡಿದ್ದಾರೆ ಅಧ್ಯಕ್ಷರೇ. ಗೈನಕಾಲಜಿಸ್ಟು ಈಗ ಅವರವರೇ ಸಜೆಷನ್ ಇಸ್ try to regulate the number of people doing ultrasound scans. Okay, ನಮ್ಮಲ್ಲಿ ರೇಡಿಯೋಗ್ರಾಫರ್ಸ್, ಸೋನಿಯೋಗ್ರಾಫರ್ಸ್ ಎಲ್ಲರೂ ಮಾಡಕ್ ಶುರು ಮಾಡಿದ್ರೆ, ನಮ್ಮ ರೇಡಿಯಾಲಜಿ PCPNDT Act, ಆಸ್ ವೆನ್ ಯು ಇಂಪ್ಲಿಮೆಂಟ್ PCPNDT Act, ಮಿಷಿನ್ ನೀವು ಕೊಟ್ಟಾಗ ಕಂಪನಿಗಳು ಅವ್ರನ್ನೂ ರೆಗ್ಯುಲೇಟ್ ಮಾಡಬೇಕು ಅಧ್ಯಕ್ಷರೇ. ಈಗ ಜಿ ಮಿಷಿನ್ಸ್ ಇರ್ಬೋದು, ಬೇರೆ ಬೇರೆ ಕಂಪನಿಗಳಲ್ಲಿ 2 ಲಕ್ಷದಿಂದ 30 ಆಯ್ತು. ಡಾಕ್ಟರ್ ರಂಗನಾಥ್ ನಮಗೆ ಡಾಕ್ಟರ್ ರಂಗನಾಥ್ ಆಯ್ತು, ಗಿವ್ ದ ಸಜೆಷನ್. ನೀವು ಜಿ ಕಂಪನಿ ಆ ಕಂಪನಿ ಅಂತ ಇಲ್ಲಿ ನಾವೆಂತ ಮಾಡಿ ಕೂತ್ಕೊಂಡು ಇವರಿಗೆ ಸಜೆಷನ್ ಕೊಡಿ. ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ಹೇಳ್ತಾರೆ. ಟೆಕ್ನಿಕಲ್ ಏನು